ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀಲ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಮೊಟ್ಟೆ ಮಸಾಲೆ ಸಾರು ಹೆಂಗೆ ಮಾಡೋದು ಅಂತ ನೋಡೋಣ. ಅದು ಬೇಕಾಗಿರೋ ಐಟಮ್ಸ್: ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಚಕ್ಕೆ, ಲವಂಗ, ಸೋಂಪು, ಕಡಲೆಪಪ್ಪು ಮತ್ತು ಕೊಬ್ಬರಿ ತಗೊಂಡು ಇದೊಂದು ಕಡಾಯಿಗೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಇದೆಲ್ಲ ಫ್ರೈ ಮಾಡ್ಕೊಬೇಕಲ್ಲ, ಅದರಿಂದ ಹಸಿ ವಾಸನೆ ಹೋಗಬೇಕು. ಅದರಿಂದ ಒಂದು ಈರುಳ್ಳಿ ಹಾಕಿ, ದೊಡ್ಡ ಸೈಜ್ ಈರುಳ್ಳಿ, ಚಿಕ್ಕ ಸೈಜ್ ಈರುಳ್ಳಿ ಇದ್ದರೆ ಒಂದು 2 ಹಾಕ್ಕೊಳ್ಳಿ, ದೊಡ್ಡದಿದ್ದರೆ ಒಂದಿದ್ರೆ ಸಾಕು. ನೀಟಾಗಿ ಇದು ಫ್ರೈ ಮಾಡ್ಕೊಬೇಕು. ಜಾಸ್ತಿ ಫ್ರೈ ಮಾಡೋದು ಬೇಕಾಗಿಲ್ಲ, ಇದು ವಾಸನೆ ಹೋಗಬೇಕಲ್ಲ, ಈ ಥರ ಬಿಡಿ ಬಿಡಿ ಆಗಬೇಕು. ಮತ್ತು ಕೊಬ್ಬರಿ ಹಾಕಿ ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ಜಾಸ್ತಿ ಉರ್ಲಿಕೊಂಡು ಫ್ರೈ ಮಾಡೋದು ಎಲ್ಲ ಸೀದೋಗ್ಬಿಡುತ್ತೆ. ನೋಡಿ, ಈ ಥರ ಕೊಬ್ಬರಿ ನೀವು ತುರಿದು ಆದರೂ ಹಾಕೊಬೋದು, ಇಲ್ಲ ಕಟ್ ಮಾಡಿ ಆದರೂ ಹಾಕೊಬೋದು. ಈ ಥರ ಫ್ರೈ ಮಾಡಿಕೊಂಡು ದೊಡ್ಡ ಸೈಜ್ ಟೊಮೆಟೊ ಇದ್ದರೆ 1, ಚಿಕ್ಕ ಸೈಜ್ ಟೊಮೆಟೊ ಇದ್ದರೆ 2 ನೀಟಾಗಿ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊಬೇಕು. ಆ ಚಿಪ್ಪೆ ಬಿಡೋ ಥರ ಫ್ರೈ ಮಾಡ್ಕೊಂಡ್ಮೇಲೆ ಆಮೇಲೆ ಚಕ್ಕೆ, ಲವಂಗ, ಕಡಲೆಪಪ್ಪು, ಕೊತ್ತಂಬರಿ ಅದೆಲ್ಲ ಅದೆಲ್ಲ ಹಾಕಿ ಫ್ರೈ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಧನಿಯಾ ಪುಡಿ 2 ಟೇಬಲ್ ಸ್ಪೂನ್, ಮತ್ತು ಸಾಂಬಾರು ಪುಡಿ, ಆಮೇಲೆ ಗರಂ ಮಸಾಲ, ಚಿಲ್ಲಿ ಪೌಡರ್ ನಮ್ಮಲ್ಲಿ ಖಾರ ಆದ್ದರಿಂದ ಸ್ವಲ್ಪ ಹಾಕಿದ್ದೀನಿ, ಮತ್ತು ಅರಿಶಿನ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ತಣ್ಣಕ್ಕಾದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಇದರಲ್ಲೇ ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಕೊಬೇಕು. ನೋಡಿ, ಈ ಥರ ಪೇಸ್ಟಾಗಿ ಮಾಡಿಕೊಂಡು ಒಂದು ತಪ್ಪಲೆಗೆ ಎಣ್ಣೆ ಹಾಕಿ ಮಾಮೂಲಿ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಒಂದು ಚಿಕ್ಕ ಸೈಜ್ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಜಾಸ್ತಿ ಈರುಳ್ಳಿ ಹಾಕೋದು ಬೇಡ. ಹಾಕಿ ನೋಡಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಗೋಲ್ಡನ್ ಕಲರ್ ಆಗೋ ಥರ ನೀಟಾಗಿ ಈ ಥರ ಫ್ರೈ ಮಾಡಿಕೊಂಡು ಆಮೇಲೆ ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಮಾಡಿಟ್ಕೊಂಡಿದ್ದೀವಿ, ಅದರಿಂದ 1 ಟೇಬಲ್ ಸ್ಪೂನ್ ಹಾಕ್ಕೊಬೇಕು. ಇಲ್ಲ ನೀವು ಆ ಮಸಾಲೆ ಫ್ರೈ ಮಾಡುವಾಗೆ ಹಾಕಿರ್ತೀರಾ ಅಂದರೆ ಇಲ್ಲಿ ಹಾಕೋದೇನು ಬೇಕಾಗಿಲ್ಲ. ನೋಡಿ, ನೀಟಾಗಿ ಫ್ರೈ ಆಯಿತು. ಆಗಿದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಟ್ಟು ಉರಿ ಸಿಮ್ಮಲ್ಲಿ ಇಕ್ಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿದ್ರೆ ಸೀದೋಗ್ಬಿಡುತ್ತೆ ಮತ್ತು ಎಣ್ಣೆಲ್ಲ ಮೇಲೆ ಎಗರುತ್ತೆ. ಈ ಥರ ಸಿಮ್ಮಲ್ಲಿಕ್ಕೆ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡಿದ್ರೆ ಸಾರು ಫುಲ್ಲು ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ ಇರೋಲ್ಲ. ಮತ್ತು ರುಬ್ಬಿರ್ಕೊ ಮಸಾಲೆ ಹಾಕಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಒಂದು 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಆ ಮಸಾಲೆ ಎಲ್ಲ ನೀಟಾಗಿ ಇದಾಗೋ ಥರ ಕುದಿಸ್ಕೊಬೇಕು, ಈ ಥರ ಎಣ್ಣೆ ಬಿಡೋ ಥರ. ಆಮೇಲೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು. ಜಾಸ್ತಿ ನೀರು ಹಾಕಬೇಡಿ, ಚೆನ್ನಾಗಿರಲ್ಲ. ನೀರು ಇಷ್ಟು ಹಾಕಿ ನೀಟಾಗಿ ಕುದಿಸ್ಬಿಟ್ಟು ನೋಡಿರಿ, ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುದಿಯಕ್ಕೆ ಬಿಡಬೇಕು. ಉಪ್ಪು ಹಾಕ್ಕೊಬೇಕು, ನೀಟಾಗಿ ಕುದಿಬೇಕು. ಎಣ್ಣೆನೇ ನೀಟಾಗಿ ಬಿಟ್ಕೊಬೇಕು, ಆ ಥರ ಕುದಿಸ್ಬೇಕು. ನಿಮಗೆ ತೋರಿಸ್ಕೊಡ್ತೀನಿ ನೋಡಿರಿ ಯಾವ ಥರ ಅಂತ. ಅಷ್ಟು ಬೇಗ ಒಂದು ಬೌಲಲ್ಲಿ ಏನು ಮಾಡಿ ನೋಡಿರಿ, ಎಣ್ಣೆ ಎಲ್ಲ ಹಿಂಡ್ಬಿಟ್ಟಿದೆ. ಅಷ್ಟು ಬೇಗ ಒಂದು ಬೌಲಲ್ಲಿ ಏನು ಮಾಡಿ, ಒಂದು ಮೊಟ್ಟೆನ ಹುಯ್ದು ನೀಟಾಗಿ ಅದನ್ನು ಬೀಟ್ ಮಾಡ್ಕೊಬೇಕು. ಯಾಕಪ್ಪ ಅಂದರೆ ಹಂಗಂಗೆ ಮೊಟ್ಟೆ ಹುಯ್ದ್ರೆ ಮೊಟ್ಟೆ ಎಲ್ಲ ಖಾಲಿ ಆದಮೇಲೆ ಸಾರೆಲ್ಲ ಒಂಥರ ಹಂಗೆ ಮಸಾಲೆ ಸಾರು ಥರನೇ ಇರುತ್ತೆ, ತಿಳಿ ಸಾರು ಥರ. ನೀವು ಈ ಥರ ಮಾಡಿ ಹಾಕಿದ್ರೆ ಮೊಟ್ಟೆ ಖಾಲಿ ಆದಮೇಲೂ ಸಾರು ಪೂರ್ತಿ ಮೊಟ್ಟೆ ಥರ ಒಳಗಡೆ ಎಲ್ಲ ಮೊಟ್ಟೆ ಥರ ಇರುತ್ತೆ. ಅದಕ್ಕೆ ಚಪಾತಿ, ಪೂರಿ ಆ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ನೋಡಿದ ತೋರಿಸ್ಕೊಡ್ತಾ ಇದ್ದೀನಿ ನೋಡಿರಿ ಯಾವ ಥರ ಅಂತ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಈ ಥರ ನೀಟಾಗಿ ಕುದ್ಮೇಲೆ ಮೊಟ್ಟೆ ಒಂದೊಂದಾಗಿ ಹೊಡೆದು ಹುಯ್ಕೊಂಡು ಒಂದ್ರ ಪಕ್ಕ ಒಂದು ಅಂತ ಹುಯ್ಬೇಕು. ಒಂದ್ರ ಮೇಲೆ ಒಂದು ಹುಯ್ದುಬಿಟ್ರೆ ಎಲ್ಲ ಒಂಥರ ಇದಾಗ್ಬಿಡುತ್ತೆ ಹಣ್ಣು. ನೋಡಿ, ಈ ಥರ ನಾನು ಒಂದು 4 ಮೊಟ್ಟೆ ಹಾಕ್ಕೊತೀನಿ. ನಿಮ್ಗೊಂದು ಎಷ್ಟು ಮೊಟ್ಟೆ ಬೇಕೋ ನೀವು ಅಷ್ಟು ಹಾಕ್ಕೊಬೋದು. ನೀಟಾಗಿ ಈ ಥರ ಹಾಕಿ ಪ್ಲೇಟ್ ಹಾಕಿ ಮುಚ್ಚಿಬಿಡ್ಬೇಕು ಒಂದು 3 ನಿಮಿಷ ಗಂಟ. ತಿರುವು ಕೊಡಬಾರ್ದು, ಸಿಮ್ಮಲ್ಲಿ ಇಕ್ಬೇಕು ಗ್ಯಾಸು. ನಾವು ತಿರುವು ಕೊಟ್ಬಿಟ್ರೆ ಎಲ್ಲ ಒಡೆದೋಗ್ಬಿಡುತ್ತೆ. ನೋಡಿ, ನಾನು ತೋರಿಸ್ಕೊಡ್ತಾ ಇದ್ದೀನಿ ಯಾವ ಥರ ಅಂತ. ನೋಡಿ, ಈ ಥರ ಬಿಡಿ ಬಿಡಿ ಬರುತ್ತೆ ಮೊಟ್ಟೆ. ಅಷ್ಟೇ ಮೊಟ್ಟೆ ಸಾರು ರೆಡಿ ಆಯಿತು. ನೀವು ಉಪ್ಪು ಖಾರ ಹಾಕ್ಕೊಂಡು ನೋಡಿರಿ. ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಅವ್ರು ಪ್ಲೀಸ್ ನನ್ನ ಚಾನಲ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ರೆಸಿಪಿ ಅಪ್ಲೋಡ್ ಮಾಡ್ತೀನಿ.